ಅಂತೇಳಿ. ಯಾಕೆ ಈ ಮಾತು ಸ್ಪಷ್ಟ ಆಗ್ತಾ ಇದೆ ಯಾರಿಂದ, ಯಾರ ಮಾತಿನಿಂದ ಈಗಾಗಲೇ ಸಾಕಷ್ಟು ಚರ್ಚೆನೂ ಆಗಿದೆ. ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವೀರಶೈವ ಧರ್ಮದಲ್ಲಿ ಪಂಚಪೀಠಗಳಿಗಿರುವಷ್ಟು ಮಹತ್ವ ಪಾವಿತ್ರ್ಯ ಬೇರೆ ಮಠಗಳಿಗಿಲ್ಲ. ಬೇರೆ ಅಂದರೆ ಯಾವುವು? ವಿರಕ್ತ ಮಠಗಳು ಅಂತ. ಅವುಗಳಿಗೆ ಬೆಲೆ ಇಲ್ಲ. ಪಂಚಾಚಾರ್ಯ ತತ್ವಗಳಿಗೆ ಮಾರುವಾದ ಬಸವಣ್ಣ 12ನೇ ಶತಮಾನದಲ್ಲಿ ಈ ಧರ್ಮ ಸ್ವೀಕರಿಸಿದರು ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಈ ಮಾತನ್ನು ಅವರು ಒಪ್ತಾ ಇಲ್ಲ. ಆ ಮಠಾಧೀಶರಾಗಿರ್ಬೋದು, ಅದನ್ನು ಬೆಂಬಲಿಸುವಂಥ ರಾಜಕಾರಣಿಗಳಾಗಿರ್ಬೋದು ಒಪ್ಪುವುದಿಲ್ಲ. ಅದನ್ನು ಇಲ್ಲಪ್ಪ, ನಮ್ಮದು ಸಪ್ರೇಟ್ ಧರ್ಮ, ನಮ್ಮದು ವೇದ ಉಪನಿಷತ್ತುಗಳನ್ನು ವಿರೋಧಿಸಿ ಹುಟ್ಟಿದಂಥ, ಪ್ರತಿಭಟನೆ ಮಾಡಿದ ಹುಟ್ಟಿದಂಥ ಒಂದು ಧರ್ಮ ಅನ್ನುವಂಥ ಮಾತನ್ನು ಅವ್ರು ವಾದ ಮಾಡ್ತಾ ಇದ್ದಾರೆ. ಬಸವ ತತ್ವ ಪಾಲನೆ ಮಾಡುತ್ತಿರುವ ಕೆಲವು ಮಠಾಧೀಶರು ಸಮುದಾಯದಲ್ಲಿ ಕಂದಕ ಸೃಷ್ಟಿಸುತ್ತಿದ್ದಾರೆ ಅಂತ ಅವ್ರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪದಿಂದ ಇವ್ರು ಹಿಂದೆ ಸೇರ್ತಾ ಇಲ್ಲ. ಅದೇ ಕಾಲಕ್ಕೆ ನಮ್ಮ ವಿರಕ್ತ ಮಠದ ಸ್ವಾಮೀಜಿಗಳು ಸಹಿತ ಈ ಮಾತನ್ನು ಒಪ್ತಾ ಇಲ್ಲ. ಹೀಗಾಗಿ ದೂರ ಆಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಎಲ್ಲರಿಗೂ ಕೂಡಿ ಹೋಗ್ಬೇಕಂತ ಮನಸ್ಸು ನಡೆದ ಅದಿದ್ದರೂ ಸಹಿತ ಇವತ್ತು ಅದು ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂದರೆ ಇಲ್ಲಿ ಬೇಸಿಕ್ ಅದ. ಪಂಚಪೀಠಾಧೀಶರು ಇದನ್ನು ಒಪ್ಪೋದಿಲ್ಲ. ನಮ್ಮ ಪಂಚಪೀಠದ ನಮ್ಮ ಸ್ವಾಮೀಜಿಯವರು, ನಮ್ಮ ಗುರುಗಳು ನಮಗೆ ಶ್ರೇಷ್ಠ ಅನ್ನುವಂಥದ್ದು. ಅದೇ ಕಾಲಕ್ಕೆ ಈ ನಮ್ಮ ವಿರಕ್ತ ಮಠದ ಈ ಸ್ವಾಮೀಜಿಗಳು, ಮಠಾಧೀಶರು, ಇಲ್ಲಪ್ಪ ನಮ್ಮ ಬಸವಣ್ಣ ನಮಗೆ ಶ್ರೇಷ್ಠ, ಅವರ ದೈವ, ಅವ್ರ ಮೂಲಕ ನಾವೆಲ್ಲ ಅನ್ನುವಂಥದ್ದು. ಇದನ್ನು ಇಲ್ಲೇ ಪ್ಯಾಚಪ್ ಮಾಡುವಂಥದ್ದು, ಕೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಆದರೆ ಇವರು ತಮ್ಮದು ಅಟ್ಯಾಚ್ ಆಗ್ಯಾರ, ಇವ್ರಿಗೆ ಅಟ್ಯಾಚ್ ಆಗ್ಯಾರ. ಇಬ್ಬರು ಹಿಂದೆ ಸರಿ ಮಾತುಗಳು ಮೋಸ್ಟ್ಲಿ ಇಲ್ಲ. ಆಲ್ರೆಡಿ ಲಿಂಗಾಯತ ಸಮುದಾಯದವರು ಇಲ್ಲಪ್ಪ ನಮ್ಮ ಸಪ್ರೇಟ್ ಅದ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಬಸವ ತತ್ವ ಅಥವಾ ಬಸವ ಧರ್ಮ ಅಂತ ಈಗ ಒಂದು ನಮ್ಮ ಲಿಂಗಾನಂದ ಸ್ವಾಮಿಗಳಿಂದ ಇನ್ನೊಂದು ಹುಟ್ಕೊಂಡ್ಬಿಟ್ಟದ. ಅವರು ಮತ್ತು ಅವರೆಲ್ಲ ಒಂದಾಕೊಂಡು ಇವತ್ತು ವಿರಕ್ತ ಮಠ ಮತ್ತು ಬಸವ ತತ್ವ ಪಾಲನೆ ಅಂತ ಹೇಳ್ತಾ ಬಸವ ದಳದವರು ಕುಡ್ಕೊಂಡು